ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ. ವೀಕ್ಷಕರೇ, ವೃಶ್ಚಿಕ ರಾಶಿಯವರು ಇಲ್ಲಿವರೆಗೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಬೇಕು ಅಂತ ಹೇಳಿ ಓಡಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ಒಂದು ತಿಂಗಳು ಒಳ್ಳೆಯ ಕಾಲ ಬಂದಿದೆ. ಅವ್ರಿಗೂ ಸಹ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬ ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು. ಎಂಥವ್ರು ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವ ಒಂದು ಅವಕಾಶ ಇದೆ. ಹಾಗೂ ಇನ್ನು ಪ್ರಮೋಷನ್ ಆಗದಿರೋರಿಗೆ ಪ್ರಮೋಷನ್ ಆಗುವ ಒಂದು ಅವಕಾಶಗಳಿವೆ. ಹಾಗೂ ಎಲ್ಲಿ ನಿಂತೋಗಿರೋ ಕೆಲಸ ಕಾರ್ಯಗಳು ಸಹ ಇವರಿಗೆ ಉದ್ಯೋಗದಲ್ಲಿ ಫಲ ಸಿಗ್ತಾ ಇದೆ. ಖಂಡಿತ ನೀವು ಹತಾಶರಾಗಕ್ಕೆ ಹೋಗಬೇಡಿ. ಖಂಡಿತ. ಇನ್ನು ವ್ಯವಹಾರದಲ್ಲಿ ಯಾವ ರೀತಿ ಇದೆ? ಇನ್ನು ಸ್ವಂತವಾಗಿ ವ್ಯಾಪಾರ ಯಾರು ಮಾಡಬೇಕು ಅಂತ ಪ್ರಯತ್ನಗಳನ್ನು ಪಡ್ತಿರೋ ಅವರಿಗೆ ಸದ್ಯದ ಮಟ್ಟಕ್ಕೆ ಅವರಿಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು. ನಾನೇನೋ ಕೆಲಸ ಮಾಡೋಕ್ಕೆ ಹೋಗ್ತೀನಿ, ನಷ್ಟ ಆಗ್ತಾ ಇದೆ ಅಂತಂದರೆ ಈ ಒಂದು ತಿಂಗಳಲ್ಲಿ ಅವರಿಗೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ದೃಷ್ಟಿ ಜಾಸ್ತಿಯಾಗಿ ಬೀಳೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ, ಏನೇ ಇದ್ರೂ ನಿಷ್ಠೂರವಾದಿಗಳು ಜಾಸ್ತಿ, ಏನೇ ಇದ್ರೂ ನೇರವಾಗಿ ತಿಳಿಸ್ಬಿಡ್ತೀರ. ಅದರಿಂದ ಅವ್ರಿಗೆ ಸ್ವಂತವಾಗಿ ವ್ಯಾಪಾರ ಮಾಡಿದವ್ರಿಗೆ ಸ್ವಲ್ಪ ತೊಂದರೆ, ಅಡ್ಡಿ ಆತಂಕಗಳು ಜಾಸ್ತಿ ಇರ್ತದೆ. ಅದನ್ನು ನಿವಾರಣೆಗಳನ್ನು ಮಾಡಿಕೊಳ್ಳಿ. ಇನ್ನು ಆರೋಗ್ಯ ಸ್ಥಿತಿ ಹೆಂಗಿರುತ್ತೆ? ಖಂಡಿತ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಆದರೆ ಅವರಿಗೆ ಬ್ಯಾಕ್ ಪೇನ್ ಆಗಿರ್ಬೋದು, ಇಲ್ಲ ಮೂಳೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಆಯ್ತಲ್ಲ, ಇಲ್ಲ ಕಾಲಿನ ಭಾಗದಲ್ಲಾಗಿರ್ಬೋದು, ಈ ರೀತಿಲಿ ಸ್ವಲ್ಪ ಏರುಪೇರುಗಳನ್ನು ಬರ್ತಾ ಇರುತ್ತೆ. ಅದನ್ನು ನಿವಾರಣೆ ಮಾಡ್ಕೊಳ್ಳಿ. ಅದನ್ನು ನಾನು ಹೆಂಗೆ ನಿವಾರಣೆ ಮಾಡ್ಕೋಬೇಕು ಅಂದರೆ, ಬೆಳಗಿನ ಜಾವ ಸೂರ್ಯ ನಮಸ್ಕಾರ ವಿಧಾನವಾಗಿ, ಇಲ್ಲ ಬಿಸಿನೀರು ಕುಡಿಯುವ ವಿಧಾನವಾಗಿ, ಇಲ್ಲ ಈ ರೀತಿಲಿ ಮಾಡಿಕೊಂಡಾಗ ಸ್ವಲ್ಪ ಆರೋಗ್ಯ ಕಡೆ ನೆಗ್ಲೆಕ್ಟ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಇದ್ರೂ ವೈದ್ಯಕೀಯಗೆ ತೋರಿಸ್ಕೊಂಡು ನೀವು ಮುಂದಿನ ವಿಚಾರ ಮಾಡ್ಕೊಳ್ಳಿ. ಇನ್ನು ಹಣಕಾಸಿನ ಸ್ಥಿತಿ ಹೆಂಗಿರುತ್ತೆ? ಹೆಂಗೆ ಏರುಪೇರು ಇರುತ್ತೋ, ಇಲ್ಲ ನಷ್ಟ ಆಗ್ಬಿಡುತ್ತೋ? ಖಂಡಿತ ವೀಕ್ಷಕರೇ, ನಿಮ್ಮ ಕೊಟ್ಟ ದುಡ್ಡು ಈ ಒಂದು ಆಗಸ್ಟ್ನಲ್ಲಿ ಯಾವುದೇ ಕಾರಣಕ್ಕೂ ಹಣಕಾಸಿನ ವ್ಯವಹಾರಗಳನ್ನೇ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಯಾಕೆ ಅಂತಂದರೆ, ನಿಮಗೆ ಅಧಿಪತಿ ಆಗಿರುವ ಸುಬ್ರಹ್ಮಣ್ಯ ಆಗಸ್ಟ್ ತಿಂಗಳಲ್ಲಿ ನಿಮಗೆ ನಷ್ಟ ಪ್ರಾಪ್ತಿಗಳನ್ನು ಕೊಡ್ತಾನೆ, ಫೈನಾನ್ಷಿಯಬಲ್ಲು ತೊಂದರೆಗಳನ್ನು ಕೊಡ್ತಾನೆ. ನೀವು ಯಾರಿಗಾದರೂ ದುಡ್ಡು ಕೊಟ್ಟರೆ ಅಷ್ಟು ಬೇಗ ನಿಮಗೆ ವಾಪಸ್ ಬರೋದಿಲ್ಲ. ಇಲ್ಲ ನಿಮ್ಮ ಕೊಟ್ಟ ದುಡ್ಡು ನೀವು ಕೇಳಕ್ಕೆ ಹೋದ್ರೇ 108 ಮಾತುಗಳನ್ನು ಕೇಳಬೇಕಾಗ್ತದೆ, ಅಲ್ದಾಡಬೇಕಾಗ್ತದೆ. ಅದಕ್ಕಾಗಿ ನೀವು ಹಣಕಾಸಿನ ಸ್ಥಿತಿಯಲ್ಲಿ ಏನಾಗುತ್ತೆ, ಸ್ವಲ್ಪ ಈ ಒಂದು ತಿಂಗಳಲ್ಲಿ ನೀವು ತಾಳ್ಮೆಯಿಂದ ಇರಬೇಕಾಗ್ತದೆ. ಯಾರಿಗೂ ಯಾವುದೇ ಕಾರಣಕ್ಕೂ ವ್ಯವಹಾರಗಳಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ ಕೊಡೋಕೆ ಹೋಗಬೇಡಿ. ಹಾಗೂ ನೀವು ಇನ್ನು ಕೆಲಸ ಕಾರ್ಯದಲ್ಲಿ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳೋಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೋದ್ರು ಈ ತಿಂಗಳಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಅಂತಲೇ ಹೇಳ್ಬೋದು ನಾನು. ಆದರೆ ನೀವೇನಾದ್ರು ಇನ್ವೆಸ್ಟ್ ಮಾಡ್ತೀನಿ ಅಂತಂದಾಗ ಈ ಒಂದು ಚಿನ್ನಕ್ಕಾಗಿರ್ಬೋದು, ಇಲ್ಲ ಬೆಳ್ಳಿಗಾಗಿರ್ಬೋದು, ಇನ್ನು ತಾಮ್ರಕ್ಕಾಗಿರ್ಬೋದು, ಈ ಲೋಹ ಇರುವ ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಲಾಭ ಪ್ರಾಪ್ತಿಗಳನ್ನು ಬರ್ತದೆ. ಅದು ಬಿಟ್ಟು ನೀವು ಯಾರಿಗಾದರೂ ನೀವು ಫೈನಾನ್ಷಿಯಬಲ್ ಆಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ ಖಂಡಿತವಾಗ್ಲೂ ಲಾಭಕರವಾಗಿ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇನ್ನು ಕುಟುಂಬದಲ್ಲಿ ಹೆಂಗಿದೆ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ, ಅವ್ರಿಗೆ ಸಾಧಾರಣ ಮಟ್ಟಕ್ಕೆ ಅಂತ ಹೇಳ್ಬೋದು ನಾವು. ಯಾಕಂದರೆ ಕುಟುಂಬದಲ್ಲಿ ಬೆಳಗ್ಗೆ ಇದ್ದರೆ ಜಗಳ ಆಡ್ತೀವಿ, ಸಂಜೆ ಆದರೆ ಒಂದಾಗ್ತೀವಿ, ಪ್ರೀತಿ ವಿಶ್ವಾಸನ ಇಡ್ತೀವಿ ಖಂಡಿತವಾಗ್ಲೂ. ಆದರೆ ಇವರು ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗೃತವಾಗಿ ಇರಬೇಕಾಗ್ತದೆ. ಎಷ್ಟೋ ವೃಶ್ಚಿಕ ರಾಶಿಯವರಲ್ಲಿ ಏನಾಗುತ್ತೆ ಅಂದರೆ, ಮಕ್ಕಳಿಂದ ಅಪಮಾನ ಆಗೋದು, ಇಲ್ಲ ಮಗನ ಏನೋ ತೊಂದರೆಗಳು ಮಾಡ್ಕೊಂಬಂದಾಗ ತಂದೆ ಮೇಲೆ ಪರಿಣಾಮ ಬೀಳೋದು, ಈ ಥರ ಬೀಳುವ ಒಂದು ಚಾನ್ಸಸ್ ಇದೆ. ವೃಶ್ಚಿಕ ರಾಶಿಯವರಿಗೆ ಆದಷ್ಟು ಜಾಗೃತಿಯಿಂದ ಇರಿ ಕುಟುಂಬದವರಲ್ಲಿ. ಇನ್ನು ಪ್ರೀತಿ ಪ್ರೇಮ ವಿಷಯದಲ್ಲಿ ಹೇಳಬೇಕು ಅಂತಂದರೆ, ನೀವು ಈ ಒಂದು ಸಂದರ್ಭದಲ್ಲಿ ಯಾರಿಗಾರು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದಾಗಲಿ, ಇಲ್ಲಾಂದರೆ ನಿಮ್ಮ ಸ್ತ್ರೀ ಆಗಿರ್ಬೋದು, ನಿಮ್ಮ ಪುರುಷ ಆಗಿರ್ಬೋದು ಹೋಗಲಿ, ನನಗೆ ಸಿಗಬೇಕು ಅಂತಂದರೆ ಈ ತಿಂಗಳು ನೀವು ಸಾಧಾರಣವಾಗಿ ತಾಳ್ಮೆಯಿಂದ ಇರೋದು ಒಳ್ಳೆಯದು. ನೀವು ಯಾರು ವ್ಯಕ್ತಪಡಿಸೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು ಈ ತಿಂಗಳು. ಖಂಡಿತ. ಅದಾದ ನಂತರ ನಿಮಗೆ ದೈವದ ಅಂದರೆ ಇದಕ್ಕೆಲ್ಲ ಸಮಸ್ಯೆಗಳ ಪರಿಹಾರ, ಆರೋಗ್ಯದಾಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಎಲ್ಲ ಪರಿಹಾರ ಬೇಕು ಅಂದರೆ ನಿಮಗೆ ದೈವ ಸುಬ್ರಹ್ಮಣ್ಯ ಆರಾಧನೆಗಳನ್ನು ಮಾಡಲೇಬೇಕಾಗ್ತದೆ. ಓಂ ಹಂ ಅಂಗಾರಕಾಯ ನಮಃ. ವೀಕ್ಷಕರೇ, ಇದನ್ನು ನೀವು 108 ಸಲ ಪ್ರತಿ ಮಂಗಳವಾರದ ಸಂದರ್ಭದಲ್ಲಿ ನೀವು ಪಠನೆಗಳನ್ನು ಮಾಡಿ ನಿಮ್ಮ ದೋಷಗಳನ್ನು ನಿವಾರಣೆಗಳನ್ನು ಮಾಡ್ಕೋಬೋದು. ಈ ರೀತಿಯಲ್ಲಿ ಮಾಡಿದಾಗ ನಿಮಗೆ ಪಾಸಿಟಿವ್ ಎನರ್ಜಿ ನಿಮ್ಮ ದೇಹಕ್ಕೆ ಬರುತ್ತೆ. ಇನ್ನು ನಿಮಗೆ ವಾರಗಳು ಯಾವುದು ಶುಭ ಅಂತಂದರೆ, ಮಂಗಳವಾರ ಹಾಗೂ ಗುರುವಾರ. ಬಣ್ಣಗಳು ಕೆಂಪು ಬಣ್ಣ ನಿಮಗೆ ಖಂಡಿತವಾಗ್ಲೂ ಆಗಿ ಬರ್ತದೆ. ಸಂಖ್ಯೆ 3 ಹಾಗೂ 9 ಇದನ್ನು ನೀವು
ಪ್ರತಿದಿನ ನೀವು ಅವಲಂಬಿತ ಮಾಡ್ಕೊಂಡು ಹೋದರೆ ಆಗಸ್ಟ್ ತಿಂಗಳಲ್ಲಿ ಒಳ್ಳೆ ಭವಿಷ್ಯಗಳನ್ನು ನಿಮಗೆ ರೂಪಣೆ ಆಗುತ್ತೆ. ಖಂಡಿತ ತೊಂದರೆ ಆಗೋದಿಲ್ಲ. ಇನ್ನು ವೃಶ್ಚಿಕ ರಾಶಿಯವರು ಇನ್ನು ಅತಿ ಹೆಚ್ಚಾದ ಒಂದು ಪರಿಹಾರಗಳಾಗಲಿ ಇಲ್ಲ ಒಂದು ಮಾರ್ಗಗಳನ್ನು ತಿಳ್ಕೋಬೇಕಾದ್ರೆ ಖಂಡಿತ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.